ಈಗಾಗಲೇ ಸುಮಾರು 25-30 ಜನ ಶಾಸಕರು ಹೋದ ವಾರ ಡೆಲ್ಲಿಗೆ ಹೋಗಿ ಕಾಂಗ್ರೆಸ್ ಅಧ್ಯಕ್ಷರನ್ನ AICC ಸುರ್ಜೇವಾಲಾರನ್ನು ಭೇಟಿ ಮಾಡಿದ್ದಾರೆ, ಒತ್ತಾಯ ಕೂಡ ಹಾಕಿದ್ದಾರೆ. ಈಗಾಗಲೇ ಈ ವಿಚಾರ ಹೈಕಮಾಂಡ್ ಗಮನದಲ್ಲಿದೆ. ಮೇ 20 ನಂತರ ಸಚಿವ ಸಂಪುಟ ವಿಸ್ತರಣೆ ಆಗ್ಬೋದು ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಅಂತಿಮವಾಗಿ ತೀರ್ಮಾನ ಪಕ್ಷದ ವರಿಷ್ಠರು ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳ ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿಗಳು ಹಾಗೂ KPCC ಅಧ್ಯಕ್ಷ DK ಶಿವಕುಮಾರ್ ಅವರು ಹೈಕಮಾಂಡ್ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತಾರೆ. ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತ ನಾಯಕರ ಕಡೆಗಣನೆ ಅಂತ ಅವರ ಸಮುದಾಯದ ಹಿರಿಯರು, ಕಾಂಗ್ರೆಸ್ ಹಿರಿಯರು ಹೇಳ್ತಾರೆ. ಇದೆಲ್ಲ ಕೆಲವು ಜನ ತಪ್ಪು ಗ್ರಹಿಗಳನ್ನು ಆ ಗುರುಗಳಿಗೆ ಹೇಳಿದ್ದಾರೆ, ಅದರಿಂದ ಅದನ್ನು ಸರಿ ಮಾಡ್ತೇವೆ. ಜಮೀರ್ ಅಹ್ಮದ್ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ, ಯಾರು ಪಕ್ಷ ವಿರೋಧಿ ಅವರ ಚಟುವಟಿಕೆ ಮಾಡಿದ್ದಾರೆ ಅವರ ಮೇಲೆ ಕ್ರಮ ತಗೊಂಡು. ಅದು ನಾವು ಕೂಡ ಅದೇ ಹೇಳ್ತಾ ಇರೋದು. ಈಗಾಗಲೇ ಅದನ್ನು ಹೇಳಿದ್ದೀವಿ. ಅದು ಒಂದು ಅವರು ಹೇಳಿಕೆ ಕೂಡ ಕೊಟ್ಟರು. ಅದು ಪ್ರತಿಯೊಬ್ಬರ ಕಾರ್ಯಕರ್ತರಿಗೆ ಅನ್ವಯ ಆಗುತ್ತೆ. ಆ ವಿಚಾರ ಅವರೇ ಹೇಳಿದ್ದಾರೆ. ಅಂತಿಮ ಪಕ್ಷದ ತೀರ್ಮಾನ ನೆನ್ನೆ ಒಂದು ಸಭೆಯಲ್ಲಿ ಜಮೀರ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅಂತ ಹೇಳಿದ್ರೆ, ನಾವು ಅವ್ರಿಗೆ ಫೋನ್ ಮಾಡಿದ್ದೀವಿ ಅಂತ. ಅವ್ರದ್ದು ಫೋನ್ ಬಂದಿಲ್ಲ, ನಾವು ಕೂಡ ಫೋನಲ್ಲಿ ಮಾತಾಡಿಲ್ಲ. ಮುಂದೆ ನಾವು ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಹೈಕಮಾಂಡ್ ಚರ್ಚೆ ಮಾಡಿದ್ದೇನೆ ಸರ್, ಅದ್ರ ಬಗ್ಗೆ ಹೈಕಮಾಂಡ್ ಚರ್ಚೆ ಮಾಡಿದ್ದೇನೆ ಸರ್. ಯಾವುದ್ರ ಬಗ್ಗೆ? ಸಚಿವ ಸಂಪುಟ ಸೇರೋ ಬಗ್ಗೆ. ಇಲ್ಲ, ಈಗಾಗಲೇ ಲಾಸ್ಟ್ ಟೈಮ್ ಡೆಲ್ಲಿ ಭೇಟಿ ಮಾಡುವಾಗ ಮನವಿ ಮಾಡ್ಕೊಂಡಿದ್ದೀವಿ. ಕನಿಷ್ಠ 50% ಮಂತ್ರಿಗಳನ್ನ ಪಕ್ಷ ಸಂಘಟನೆಗೆ, ಯಾಕಂದರೆ ಒಳ್ಳೆ ಕೆಲಸ ಮಾಡಿದ್ದಾರೆ 3 ವರ್ಷ, ಅವ್ರಿಗೆ ಪಕ್ಷ ಸಂಘಟನೆಗೆ ಆಯೋಜನೆ ಮಾಡಿ 2028ರಲ್ಲಿ ಚುನಾವಣೆ ಬರುತ್ತೆ, ಅದಕ್ಕೆ ಅವ್ರನ್ನ ಬಳಸ್ಕೋಬೇಕು. ಅದೇ 50% ಹೊಸಬರನ್ನ ಅವಕಾಶ ಮಾಡಿಕೊಡ್ಬೇಕಂತ ಈಗಾಗಲೇ ಮುಂಚೆ ಕೂಡ ಮನವಿ ಮಾಡ್ಕೊಂಡಿದ್ವಿ. ಅಂತಿಮವಾಗಿ ತೀರ್ಮಾನ ಕಾಂಗ್ರೆಸ್ ಅಧ್ಯಕ್ಷರು ಹೈಕಮಾಂಡ್ ತೀರ್ಮಾನ ತಗೊಳ್ತಾರೆ ಮತ್ತು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಹೈಕಮಾಂಡ್ ತೀರ್ಮಾನ ತಗೊಳ್ತಾರೆ. ಬಹುಶಃ 20 ತಾರೀಕು ನಂತರ ಆಗ್ಬೋದು ಅಂತ ವಿಶ್ವಾಸ ಇದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.